ಹಾಯ್, ನಾನು CA ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅತಿ ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ನೀವು ಯಾವ ರೀತಿ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಕ್ಯಾಪಿಟಲ್ ಕಮ್ಮಿ ಇದ್ದಾಕ್ಷಣ ನಾವು ಟ್ರೇಡಿಂಗೇ ಮಾಡೋಕ್ಕಾಗಲ್ಲ ಅಥವಾ ನಾವು ಪ್ರಾಫಿಟೇಬಲ್ ಟ್ರೇಡ್ಸ್ ತಗೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸುಳ್ಳು. ತುಂಬ ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ಕೂಡ ಒಳ್ಳೆಯ ಟ್ರೇಡ್ಸ್ಗಳನ್ನು ತಗೊಂಡು ಸಣ್ಣ ಸಣ್ಣ ಪ್ರಾಫಿಟ್ಸನ್ನು ಮಾಡಿ ನಾವು ನಮ್ಮ ಕ್ಯಾಪಿಟಲನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಬಟ್ ಇದಕ್ಕೆ ಒಂದು ಪ್ರಾಪರ್ ಆದ ಸೆಟಪ್ ಬೇಕು, ಒಂದು ಪ್ರಾಪರ್ ಆದ ಮೈಂಡ್ ಸೆಟ್ ಬೇಕು, ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅತಿ ಮುಖ್ಯವಾದ ಅಂಶ ಆಗುತ್ತೆ. ನಾವೆಲ್ಲ ಹೆಚ್ಚಾಗಿ ಏನು ಮಾಡ್ತೀವಿ ಅಂದರೆ ಒಂದು ಸಣ್ಣ ಕ್ಯಾಪಿಟಲ್ ಹಿಡ್ಕೊಂಡು ಸ್ಟಾಕ್ ಮಾರ್ಕೆಟನ್ನು ಎಂಟರ್ ಆಗ್ತೀವಿ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿರಲ್ಲ, ಹಾಗೆ 1-2 ಟ್ರೇಡ್ಗಳಲ್ಲಿ ದೊಡ್ಡ ಅಮೌಂಟ್ ಮಾಡುವ ಇಂಟೆನ್ಷನನ್ನು ಹೊಂದ್ಕೊಂಡು ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲದೆ ಟ್ರೇಡನ್ನು ಮಾಡ್ತೀವಿ. ಈ ಥರ ಮಾಡಿದಾಗ ಕೆಲವು ಟ್ರೇಡ್ಗಳಲ್ಲಿ ನಮ್ಮ ಎಂಟೈರ್ ಕ್ಯಾಪಿಟಲ್ ವೈಪೌಟ್ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಸಣ್ಣ ಕ್ಯಾಪಿಟಲ್ ಒಂದಿಗೆ ಸ್ಟಾಕ್ ಮಾರ್ಕೆಟನ್ನು ಎಂಟರ್ ಆದಾಗ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಸೊ ನಮ್ಮ ಸಣ್ಣ ಕ್ಯಾಪಿಟಲನ್ನು ಯಾವ ಥರ ಪ್ರಿಸರ್ವ್ ಮಾಡಬೇಕು, ಹಾಗೆ ಯಾವ ರೀತಿಯ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ನಮಗೆ ಗೊತ್ತಿರಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ನಾವು ಸಣ್ಣ ಕ್ಯಾಪಿಟಲನ್ನು ಹೊಂದಿರುವಾಗ ಆ ಕ್ಯಾಪಿಟಲನ್ನು ನಾವು ಪ್ರಿಸರ್ವ್ ಮಾಡೋ ಟೆಕ್ನಿಕನ್ನು ತಿಳ್ಕೊಂಡಿರಬೇಕು. ಅಂದರೆ ದೊಡ್ಡ ದೊಡ್ಡ ಡ್ರಾಡೌನ್ಸ್ ಬರದೇ ಇರೋ ಥರ ನಾವು ನಮ್ಮ ಟ್ರೇಡನ್ನು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಈಗ ಪ್ರತಿಯೊಂದು ಟ್ರೇಡಲ್ಲೂ ನಾವು ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಮಾರ್ಕೆಟ್ ರಿಸ್ಕ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ನಮ್ಮ ಟ್ರೇಡನ್ನು ಯಾವ ಥರ ಪ್ಲ್ಯಾನ್ ಮಾಡಬೇಕಂದ್ರೆ, ನಾವು ಪ್ರಾಫಿಟ್ಸ್ ತಗೊಂಡಾಗ ಒಳ್ಳೆಯ ಪ್ರಾಫಿಟ್ ಬಂದು ಯಾವಾಗ ನಾವು ಲಾಸನ್ನು ತಗೊಳ್ತೀವಿ ಆಗ ಹೆಪಿ ಲಾಸ್ ಆಗಿರಬೇಕದು. ಅಂದರೆ ಅದು ಒಂದು ಸಣ್ಣ ಲಾಸ್, ನಮ್ಮ ಕ್ಯಾಪಿಟಲನ್ನು ಎಫೆಕ್ಟ್ ಮಾಡದಂತಹ ಲಾಸ್ ಆಗಿರಬೇಕು. ಇದು ಹೇಗೆ? ನಾವು ನಮ್ಮ ಪ್ರತಿಯೊಂದು ಟ್ರೇಡಲ್ಲಿ ನಮ್ಮ ಲಾಸನ್ನು ನಾವು ಫಸ್ಟಿಗೆ ಫಿಕ್ಸ್ ಮಾಡಬೇಕು. ಅಂದರೆ ನಮ್ಮ ಕ್ಯಾಪಿಟಲಿನ 1%ಗಿಂತ ಜಾಸ್ತಿ ಲಾಸ್ ಆಗದೇ ಇರೋ ಥರ ನಾವು ನೋಡ್ಕೊಳ್ಬೇಕು. ನಮ್ಮ ಪ್ರತಿಯೊಂದು ಟ್ರೇಡಲ್ಲೂ ನಮ್ಮ ಸ್ಟಾಪ್ ಲಾಸ್ ಅಂದರೆ ನಾವು ನಮ್ಮ ಲಾಸ್ ಟೇಕಿಂಗ್ ಅಮೌಂಟ್ ನಮ್ಮ ಕ್ಯಾಪಿಟಲಿನ 1%ನಷ್ಟೇ ಇರಬೇಕು. ಸೊ ಇದು ಹೇಗೆ ಅಂತ ನಾವು ಒಂದು ಎಕ್ಸೆಲ್ ಮುಖಾಂತರ ನೋಡೋಣ. ಈಗ ಎಕ್ಸಾಂಪಲಿಗೆ ನಮ್ಮ ಕ್ಯಾಪಿಟಲ್ 50,000 ಅಂತ ಇಟ್ಕೊಳ್ಳೋಣ. ಆ್ಯಂಡ್ ನಾವು ರಿಲಯನ್ಸ್ ಸ್ಟಾಕಲ್ಲಿ ಟ್ರೇಡ್ ಮಾಡೋದು ಅಂದ್ಕೊಂಡ್ರೆ ಈಗ 2500 ಅರೌಂಡ್ ರಿಲಯನ್ಸ್ ಸ್ಟಾಕ್ ಇದೆ ಅಂತ ಇಟ್ಕೊಳ್ಳೋಣ. ಸೊ 50,000 ಕ್ಯಾಪಿಟಲಲ್ಲಿ ರಿಲಯನ್ಸ್ ಸ್ಟಾಕ್ 2005ಅಲ್ಲಿ ನೀವು ಬೈ ಎಂಟ್ರಿ ತಗೊಂಡಿದ್ದೀರಾ ಅಂದ್ಕೊಳ್ಳಿ. ನಿಮ್ಮ ಟ್ರೇಡ್ ಪ್ರಕಾರ ಸ್ಟಾಪ್ ಲಾಸ್ 10 ಪಾಯಿಂಟ್ಸ್ ಬರ್ತಾ ಇದ್ದರೆ ನೀವೀಗ ನಿಮ್ಮ ಕ್ವಾಂಟಿಟಿಯನ್ನು ಡಿಸೈಡ್ ಮಾಡಬೇಕು. ಅದು ಹೇಗೆ? ಮೊದಲಿಗೆ 1% ಎಷ್ಟಾಗುತ್ತೆ ನಿಮ್ಮ ಕ್ಯಾಪಿಟಲ್ ಇದ್ದು ಅಂತ ನೋಡೋಣ. 1% ಆಫ್ 50,000 ಅಂದರೆ 500 ರೂಪೀಸ್ ಆಗುತ್ತೆ. ಸೊ ನಿಮ್ಮ ಪ್ರತಿಯೊಂದು ಟ್ರೇಡಲ್ಲೂ ನಿಮ್ಮ ಲಾಸ್ 500 ರೂಪಾಯಿಗಿಂತ ಹೆಚ್ಚು ಆಗಬಾರ್ದು. ಸೊ ಪ್ರತಿಯೊಂದು ಟ್ರೇಡಲ್ಲೂ ನಿಮ್ಮ ಲಾಸನ್ನು ನೀವು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ. 50,000 ಕ್ಯಾಪಿಟಲ್ ಇದ್ದರೆ ಒಂದು ಟ್ರೇಡಲ್ಲಿ ಹೆಚ್ಚಂದರೆ 500 ರೂಪಾಯಿಯನ್ನು ಕಳ್ಕೊಳ್ತೀರಾ. ಸೊ ಈಗ ನಿಮ್ಮ ಕ್ವಾಂಟಿಟಿಯನ್ನು ನೀವು ಡಿಸೈಡ್ ಮಾಡಬೇಕು. ಕ್ವಾಂಟಿಟಿಯನ್ನು ಹೇಗೆ ಡಿಸೈಡ್ ಮಾಡ್ತೀರಾ? ಈ 500 ರೂಪೀಸ್ ಅಂದರೆ ನಿಮ್ಮ ಲಾಸ್ ಟೇಕಿಂಗ್ ಕೆಪಾಸಿಟಿ ಡಿವೈಡೆಡ್ ಬೈ ನಿಮ್ಮ ಸ್ಟಾಪ್ ಲಾಸ್ ಪಾಯಿಂಟ್ಸ್. ಸೊ ಇಲ್ಲಿ ನಿಮ್ಮ ಕ್ವಾಂಟಿಟಿ 50 ಆಗಿರುತ್ತೆ. ಸೊ 50,000 ಕ್ಯಾಪಿಟಲಲ್ಲಿ 10 ಸ್ಟಾಪ್ ಲಾಸ್ ಪಾಯಿಂಟ್ಸ್ ಆದರೆ ನೀವು 50 ಕ್ವಾಂಟಿಟೀಸಲ್ಲಿ ಇದನ್ನು ಟ್ರೇಡ್ ಮಾಡ್ತೀರಾ. ಅದಕ್ಕಿಂತ ಹೆಚ್ಚು ಕ್ವಾಂಟಿಟಿಯಲ್ಲಿ ಟ್ರೇಡ್ ತಗೊಳ್ಳೋ ಹಾಗಿಲ್ಲ, ಯಾಕಂದರೆ ನಿಮ್ಮ ಲಾಸ್ ಟೇಕಿಂಗ್ ಕೆಪಾಸಿಟಿ ಒಂದು ಟ್ರೇಡಲ್ಲಿ 500 ರೂಪೀಸ್ ಆಗಿರುತ್ತೆ. ಹಾಗೆ ನಿಮ್ಮ ಸ್ಟಾಪ್ ಲಾಸ್ ಪಾಯಿಂಟ್ಸ್ ಈಗ 15 ಆದರೆ ಆಗ ನೀವು 33 ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಬೇಕು. ಸುಮ್ಮನೆ 100 ಕ್ವಾಂಟಿಟೀಸ್ 200 ಕ್ವಾಂಟಿಟೀಸಲ್ಲಿ ಟ್ರೇಡ್ ಮಾಡಿದ್ರೆ ನಿಮ್ಮ 1-2 ಟ್ರೇಡ್ಗಳಲ್ಲಿ ನಿಮ್ಮ ಎಂಟೈರ್ ಕ್ಯಾಪಿಟಲ್ ವೈಪೌಟ್ ಆಗಿರುತ್ತೆ. ಸೊ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕನ್ನು ನೀವು ಫಾಲೋ ಮಾಡಿದರೆ ಖಂಡಿತ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಣ್ಣ ಕ್ಯಾಪಿಟಲನ್ನು ಇಟ್ಕೊಂಡು ಕೂಡ ತುಂಬ ದಿನ ಸಸ್ಟೈನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇದು ಸ್ಟಾಕ್ಸಿಗಾಯಿತು. ಈಗ ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋರು ಯಾವ ರೀತಿ ಟೆಕ್ನಿಕನ್ನು ಯೂಸ್ ಮಾಡ್ಬೋದು ಅಂತ ನೋಡೋಣ. ಆಪ್ಷನ್ಸಲ್ಲಿ ಟ್ರೇಡ್ ಮಾಡುವಾಗ ನೀವು ಸ್ಪ್ರೆಡ್ಸನ್ನು ಮಾಡಿದರೆ ನಿಮ್ಮ ಮಾರ್ಜಿನ್ ಕೂಡ ಕಮ್ಮಿ ಆಗುತ್ತೆ, ಹಾಗೆ ನಿಮ್ಮ ಲಾಸಸ್ಸನ್ನು ಕೂಡ ಕಮ್ಮಿ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಬ್ಯಾಂಕ್ ನಿಫ್ಟಿಯನ್ನು ತಗೊಂಡ್ರೆ ಈಗ ಅರೌಂಡ್ 41,680 ಇದೆ ಬ್ಯಾಂಕ್ ನಿಫ್ಟಿ. ಸೊ ನಿಮ್ಮ ಪ್ರಕಾರ ಇಲ್ಲಿಂದ ಬ್ಯಾಂಕ್ ನಿಫ್ಟಿ ಅಪ್ವರ್ಡ್ ಮೂಮೆಂಟ್ ಕೊಡುತ್ತೆ ಅನ್ನೋದಾದರೆ ನಾವು ಯೂಶ್ವಲಿ ಆಪ್ಷನ್ಸಲ್ಲಿ ಏನು ಮಾಡ್ತೀವಿ, ನಾವು ಕಾಲನ್ನು ಬೈ ಮಾಡ್ತೀವಿ. ಸೊ ನಾವು ಇಲ್ಲಿ
ಅಟ್ ದ ಮನಿ ಕಾಲನ್ನು ಬೈ ಮಾಡಿದ್ರೆ, ಅಂದರೆ 41,700 ಸ್ಟ್ರೈಕಿನ ಕಾಲನ್ನು ಬೈ ಮಾಡಿದ್ರೆ, ನಾವು ಇನ್ನೊಂದು ಸ್ವಲ್ಪ OTMಗೆ ಹೋಗಿ ಇನ್ನೊಂದು ಕಾಲ್ ಆಪ್ಷನನ್ನು ಸೆಲ್ ಮಾಡೋದ್ರಿಂದ ನಾವು ಸ್ಪ್ರೆಡನ್ನು ಕ್ರಿಯೇಟ್ ಮಾಡ್ತೀವಿ. ಅಂದರೆ ಇಲ್ಲಿ 41,700 ಕಾಲನ್ನು ಬೈ ಮಾಡಿ 41,900 ಕಾಲನ್ನು ನಾವು ಸೆಲ್ ಮಾಡಿದಾಗ ನಮ್ಮ ಲಾಸನ್ನು ನಾವು ಫಿಕ್ಸ್ ಮಾಡಿದಾಗ ಆಗುತ್ತೆ. ಸೊ ಯಾವಾಗ ನೀವು ನಿಮ್ಮ ಲಾಸನ್ನು ಫಿಕ್ಸ್ ಮಾಡ್ತೀರಾ ಆವಾಗ ನಿಮ್ಮ ಪ್ರೊಬ್ಯಾಬಿಲಿಟಿ ಆರ್ ನಿಮ್ಮ ಕ್ಯಾಪಿಟಲನ್ನು ಉಳಿಸ್ಕೊಳ್ಳುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದನ್ನೇ ಎಕ್ಸೆಲಲ್ಲಿ ತೋರಿಸೋದಾದರೆ ಇಲ್ಲಿ 41,700 ತಗೊಂಡ್ರೆ 457 ರೂಪೀಸ್ ಇದೆ. ಸೊ ಇಲ್ಲಿ ನಾವು 457 ಇಂಟು ಲಾಟ್ ಸೈಜ್ 25 ಆಗಿರುತ್ತೆ. ನಮ್ಮ ಪ್ರೆಡಿಕ್ಷನ್ ಎಲ್ಲಾದರೂ ತಪ್ಪಾಗಿ ಎಕ್ಸ್ಪೈರಿ ಒಳಗೆ ಯಾವುದೇ ರೀತಿಯ ಮೂವ್ಮೆಂಟ್ ಬರದಿದ್ದರೆ ಈ ಪರ್ಟಿಕ್ಯುಲರ್ ಟ್ರೇಡಲ್ಲಿ, ಅಂದರೆ ನಾವು 41,700ನ ಕಾಲ್ ಆಪ್ಷನನ್ನು ಬೈ ಮಾಡಿದಾಗ 457 ಪ್ರೀಮಿಯಮನ್ನು ಕೊಟ್ಟಿರ್ತೇವೆ. ಸೊ ನಮ್ಮ ಪ್ರೆಡಿಕ್ಷನ್ ತಪ್ಪಾಗಿ ಅಂಥ ದೊಡ್ಡ ಮೂವ್ಮೆಂಟ್ ಎಕ್ಸ್ಪೈರಿ ಒಳಗೆ ಬರದಿದ್ದಾಗ ನಮಗೆ ಆಗುವಂತಹ ಲಾಸ್ ಎಷ್ಟು? 11,425. ಸೊ ನಾವು ಸ್ವಲ್ಪ OTM ಹೋಗಿ ಕಾಲ್ ಆಪ್ಷನನ್ನು ಸೆಲ್ ಮಾಡಿದಾಗ ನಾವು ಕಲೆಕ್ಟ್ ಮಾಡುವಂತಹ ಪ್ರೀಮಿಯಮ್ ಎಷ್ಟು? ಇಲ್ಲಿ 41,900 ಸ್ಟ್ರೈಕಿನ ಕಾಲ್ ಆಪ್ಷನನ್ನು ನಾವಿಲ್ಲಿ ಸೆಲ್ ಮಾಡಿದಾಗ ನಾವು ಕಲೆಕ್ಟ್ ಮಾಡುವಂತಹ ಪ್ರೀಮಿಯಮ್ 363 ರೂಪೀಸ್ ಆರ್ 364 ಅಂತ ತಗೊಳ್ಳೋಣ. 364 ಇಂಟು ಲಾಟ್ ಸೈಜ್ 25, ಸೊ 9,100. ಸೊ ನಮ್ಮ ಪ್ರೆಡಿಕ್ಷನ್ ತಪ್ಪಾಗಿ ನಾವು ಎಂಟೈರ್ 11,425 ಅನ್ನು ನಾವು ಕಳ್ಕೊಂಡ್ರೂ ಕೂಡ ಇಲ್ಲಿ ನಮಗಾಗುವಂತಹ ಮ್ಯಾಕ್ಸಿಮಮ್ ಲಾಸ್ ಎಷ್ಟು? 11,425 ಮೈನಸ್ ನಾವಿಲ್ಲಿ ಸೆಲ್ ಮಾಡಿದಂತಹ ಕಾಲಿಂದ ನಮಗೆ ಪ್ರಾಫಿಟ್ ಬರುತ್ತೆ. ಹಾಗಾಗಿ 2,325 ನಮ್ಮ ಮ್ಯಾಕ್ಸಿಮಮ್ ಲಾಸ್ ಆಗಿರ್ತದೆ. ಸೊ ನಾವು ಸ್ಪ್ರೆಡನ್ನು ಕ್ರಿಯೇಟ್ ಮಾಡಿದಾಗ ನಾವು ನಮ್ಮ ಲಾಸನ್ನು ಕಮ್ಮಿ ಮಾಡ್ಕೊಳ್ಬೋದು, ಅದೇ ರೀತಿ ಮಾರ್ಜಿನನ್ನು ಕೂಡ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಈ ರೀತಿ ನಮ್ಮ ಲಾಸನ್ನು ಫಿಕ್ಸ್ ಮಾಡೋದ್ರಿಂದ ನಾವು ಆಪ್ಷನ್ ಟ್ರೇಡಿಂಗಲ್ಲಿ ಕೂಡ ಸಣ್ಣ ಕ್ಯಾಪಿಟಲ್ ಒಂದಿಗೆ ಟ್ರೇಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ಹೈ ಪ್ರೊಬ್ಯಾಬಿಲಿಟಿ ಟ್ರೇಡ್ಗಳನ್ನು ಮಾತ್ರ ತಗೋಬೇಕು. ನಾವು ಝೀರೋ ಹೀರೋ ಟ್ರೇಡ್ಗಳನ್ನು ತಗೊಳ್ಬಾರ್ದು. ಯಾವತ್ತಿದ್ರೂ ನಮಗೆ ಕಾನ್ಫಿಡೆನ್ಸ್ ಹೈ ಇದ್ದ ಟ್ರೇಡ್ಸನ್ನು ಮಾತ್ರ ನಾವು ತಗೊಳ್ಬೇಕು. ಅಂದರೆ ಒಂದು ಪರ್ಟಿಕ್ಯುಲರ್ ಟ್ರೇಡಲ್ಲಿ 100% ನಮ್ಮ ಎನಾಲಿಸಿಸ್ ವರ್ಕ್ ಆಗುತ್ತೆ, ನಮ್ಮ ಸ್ಟ್ರಾಟಜಿ ಕರೆಕ್ಟ್ ಇದೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ನಾವು ಆ ಟ್ರೇಡನ್ನು ತಗೊಳ್ಬೇಕು. ನೆಕ್ಸ್ಟ್, ಪೆನ್ನಿ ಸ್ಟಾಕ್ಗಳಲ್ಲಿ ಯಾವತ್ತೂ ಟ್ರೇಡ್ ಮಾಡಬೇಡಿ. ಯಾಕಂದರೆ ನಮ್ಮ ಕ್ಯಾಪಿಟಲ್ ಕಮ್ಮಿ ಇದ್ದಾಗ ಸ್ಲಿಪ್ಪೇಜ್ ಕಾಸ್ಟಿಂದಾಗಿ ನಮ್ಮ ಹೆಚ್ಚಿನ ಕ್ಯಾಪಿಟಲ್ ವೈಪೌಟ್ ಆಗಿಬಿಡುತ್ತೆ. ಅದೇ ಥರ ಪೆನ್ನಿ ಸ್ಟಾಕ್ಗಳಲ್ಲಿ ಜಾಸ್ತಿ ಮೂವ್ಮೆಂಟ್ ಕೂಡ ಬರುವುದಿಲ್ಲ. ಹಾಗಾಗಿ ಸಣ್ಣ ಕ್ಯಾಪಿಟಲ್ ಇದ್ದಾಗ ಪೆನ್ನಿ ಸ್ಟಾಕ್ಸ್ಗಳಲ್ಲಿ ಟ್ರೇಡ್ ಮಾಡೋದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಸಣ್ಣ ಹೋಲ್ಡಿಂಗ್ ಪೀರಿಯಡನ್ನು ಇಟ್ಕೊಳ್ಳಿ. ಅಂದರೆ ನೀವೀಗ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಾ ಇದ್ದರೆ ಬೆಳಿಗ್ಗೆ 9:00ವರೆಗೆ ನೀವು ಪೊಸಿಷನನ್ನು ತಗೊಂಡ್ರೆ ಪ್ರಾಫಿಟ್ ಬರ್ಬೋದು ಅನ್ನೋ ಒಂದು ಬಿಲೀಫಲ್ಲಿ ನೀವು 3:30 ತನಕನೂ ಆ ಟ್ರೇಡನ್ನು ಇಟ್ಕೊಳ್ಳೋದು ತಪ್ಪು. ಯಾವ ಪಾಯಿಂಟಲ್ಲಿ ನಿಮ್ಮ ಸ್ಟ್ರಾಟಜಿ ಪ್ರಕಾರ ಎಕ್ಸಿಟ್ ಆಗಬೇಕೋ ಅಲ್ಲಿ ಎಕ್ಸಿಟ್ ಆಗಿ. ಲಾಸ್ ಆದರೂ ಕೂಡ ಯಾವತ್ತು ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಲ್ಲಿ ಮುಗೀತು, ಆ ಟ್ರೇಡನ್ನು ಕ್ಲೋಸ್ ಮಾಡಿ. ಮತ್ತೆ ಅದನ್ನು ಹಿಡ್ಕೊಂಡು ಪ್ರಾಫಿಟ್ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿ ಒಂದು ಟ್ರೇಡನ್ನು ಪ್ರೊಲಾಂಗ್ ಮಾಡುವಂಥದ್ದು ಒಳ್ಳೆಯದಲ್ಲ. ಕೊನೆಯದಾಗಿ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡುವಂಥದ್ದು. ಅಂದರೆ ನಿಮ್ಮ ಸ್ಟಾಪ್ ಲಾಸನ್ನು ಯಾವತ್ತೂ ಸ್ಟಾಕ್ ಅಥವಾ ಇಂಡೆಕ್ಸ್ ಮೂವ್ಮೆಂಟ್ ಆದ ಹಾಗೆ ಅದನ್ನು ಸ್ಟಾಪ್ ಲಾಸನ್ನು ಕಮ್ಮಿ ಮಾಡ್ತಾ ಬರೋದು. ಇದು ಹೇಗೆ ಅಂತ ಎಕ್ಸೆಲ್ ಮುಖಾಂತರ ತೋರಿಸ್ತೀನಿ. ನೀವು ಒಂದು ಸ್ಟಾಕನ್ನು 100 ರೂಪೀಸಿಗೆ ಬೈ ಮಾಡಿದರೆ ನಿಮ್ಮ ಟಾರ್ಗೆಟ್ ಅರೌಂಡ್ 120 ಇದ್ದರೆ ಸ್ಟಾಪ್ ಲಾಸ್ 1:1 ಅಂತ ತಗೊಂಡ್ರೆ 80 ಆಗಿರುತ್ತೆ. ಸೊ ನಿಮ್ಮ ಲಾಸ್ ಇಲ್ಲಿ 20 ಆಗಿರುತ್ತೆ. ಸೊ ಇದು ನಿಮ್ಮ ಬೇಸಿಕ್ ಟ್ರೇಡಿಂಗ್ ಸೆಟಪ್. ಈಗ ಯಾವ ರೀತಿ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ಬೋದು ಅಂತ ನೋಡೋಣ. ಈಗ ಸ್ಟಾಕ್ 100 ನಿಮ್ಮ ಸ್ಟಾಪ್ ಲಾಸ್ 80 ಆಗಿರುತ್ತೆ. ಸೊ ನಿಮ್ಮ ಲಾಸ್ ಎಷ್ಟಿರುತ್ತೆ? 100 ಮೈನಸ್ 80, ಸೊ 20 ರೂಪೀಸ್ ನಿಮ್ಮ ಲಾಸ್ ಇರುತ್ತೆ. ಸೊ ಈಗ ಸ್ಟಾಕ್ ಎವ್ರಿ 2 ಪಾಯಿಂಟ್ಸ್ ಮೂವ್ಮೆಂಟ್ ತೋರಿಸಿದಾಗ ನೀವು ಸ್ಟಾಪ್ ಲಾಸನ್ನು 1 ಪಾಯಿಂಟ್ ಮೇಲೆ ತಗೊಂಡೋಗ್ಬೇಕು. ಅಂದರೆ ಸ್ಟಾಕ್ 102 ಆದಾಗ ನಿಮ್ಮ ಸ್ಟಾಪ್ ಲಾಸ್ 81 ಆಗುತ್ತೆ. ಸೊ ಈಗ ನಿಮ್ಮ ಲಾಸ್ 100 ಮೈನಸ್ 81 19 ಆಗುತ್ತೆ. ಅದೇ ಥರ ಸ್ಟಾಕ್ 104 ಆದಾಗ ನೀವು ಇನ್ನೊಂದು ಪಾಯಿಂಟ್ ಸ್ಟಾಪ್ ಲಾಸನ್ನು ಟ್ರೇಲ್ ಮಾಡ್ತೀರಾ. ಸೊ 82 ಆಗುತ್ತೆ. ಈಗ ನಿಮ್ಮ ಲಾಸ್
ಇನ್ನೂ ಕಮ್ಮಿ ಆಗುತ್ತೆ, ಅಂದರೆ 100 ಮೈನಸ್ 82 ಅಂದರೆ 18 ಆಗುತ್ತೆ. ಇದೇ ಥರ ನೀವು ಟ್ರೈಲ್ ಮಾಡ್ತಾ ಹೋಗಬೇಕು. ಆದರೆ ಇನ್ ಕೇಸ್ ಸ್ಟಾಕ್ ರಿವರ್ಸ್ ಆಗಿ ಮತ್ತೆ ಪುನಃ 100ಗೆ ಬಂದರೆ ಆಗ ನೀವು ಸ್ಟಾಪ್ ಲಾಸನ್ನು ಮತ್ತೆ ಇಳಿಸೋ ಹಾಗಿಲ್ಲ. ಸ್ಟಾಪ್ ಲಾಸ್ ಇಷ್ಟರಲ್ಲೇ ಇರುತ್ತೆ, 82ಅಲ್ಲೇ ಇರುತ್ತೆ. ಸೊ ನಿಮ್ಮ ಲಾಸ್ 18ಅಲ್ಲೇ ಇರುತ್ತೆ. ಓಕೆ, ಸೊ ಒಂದ್ಸಲ ನೀವು ಸ್ಟಾಪ್ ಲಾಸನ್ನು ಟ್ರೈಲ್ ಮಾಡಿದ ಮೇಲೆ ಮತ್ತೆ ಅದನ್ನು ಕೆಳಗೆ ಇಳಿಸೋ ಹಾಗಿಲ್ಲ. ಸೊ ಈ ಮೆಥಡನ್ನು ನೀವು ಫಾಲೋ ಮಾಡ್ತಾ ಹೋದಾಗ ನಿಮಗೆ ಲಾಸ್ ಆಗುವ ಚಾನ್ಸಸ್ ಕಮ್ಮಿ ಆಗುತ್ತೆ. ಸ್ಟಾಕ್ ಮೂವ್ಮೆಂಟ್ ತೋರಿಸ್ದಂಗೂ ನಿಮ್ಮ ಲಾಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ ಕೇಸ್ ನಿಮ್ಮ ಪ್ರೆಡಿಕ್ಷನ್ ರಾಂಗ್ ಆಗಿ ಅದು ಲಾಸ್ ಟ್ರೇಡ್ ಆದರೂ ಕೂಡ ನಿಮ್ಮ ಲಾಸ್ ತುಂಬ ಕಮ್ಮಿ ಇರುತ್ತೆ. ಸೊ ಈ ಥರ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಫಾಲೋ ಮಾಡೋದ್ರಿಂದ ನೀವು ಅತಿ ಕಡಿಮೆ ಕ್ಯಾಪಿಟಲನ್ನು ಇಟ್ಕೊಂಡು ಕೂಡ ಪ್ರಾಫಿಟನ್ನು ಮಾಡಿ ಕ್ರಮೇಣ ನಿಮ್ಮ ಕ್ಯಾಪಿಟಲನ್ನು ಜಾಸ್ತಿ ಮಾಡಿಕೊಂಡು ಆಮೇಲೆ ನೀವು ದೊಡ್ಡ ಟ್ರೇಡ್ಸ್ಗಳನ್ನು ತಗೊಳ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಗ್ರೋ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಈ ಎಲ್ಲ ವಿಡಿಯೋಗಳು ಇನ್ಫಾರ್ಮೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.